ಹಾಯ್ ಎಲ್ರಿಗೂ ನಮಸ್ತೆ. ಶನಿವಾರದ ಮಿನಿ ಬ್ಲಾಗು. ಕೆಲವೊಂದು ಗಿಡಗಳಿಗೆ ನೀರಿರಲಿಲ್ಲ, ನೀರು ಹಾಕ್ಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಬೆಂಡಿ ಫ್ರೈ, ಚಪಾತಿ, ಅದ್ರ ಜೊತೆ ಇಲ್ಲಿ ಹೆಸರುಕಾಳು ಸಲಾಡ್ನ ಮಾಡ್ತಾ ಇದ್ದೀನಿ. ಫ್ರೂಟ್ ಇಲ್ಲ ಅಂದರೆ ಸಲಾಡು, ಎರಡರಲ್ಲಿ ಒಂದನ್ನು ರೆಗ್ಯುಲರಾಗಿ ಕೊಡ್ತಿದ್ದೀನಿ. ಖಂಡಿತ ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ಮಕ್ಕಳ ವೇಟ್ ಗೇನ್ ಆಗುತ್ತೆ, ಹಾಗೆ ತುಂಬಾ ಶಾರ್ಪ್ ಆಗಿರ್ತಾರೆ. ಚಪಾತಿಗೆ 1 ಗಂಟೆ ಮುಂಚೆನೇ ನಾನು ಸೊಪ್ಪನ್ನೆಲ್ಲ ಕಲಸಿ ಹಿಟ್ಟನ್ನು ನೆನೆಸಿಟ್ಬಿಟ್ಟಿರ್ತೀನಿ, ಸಾಫ್ಟಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡಿ ಮಾಡೋದ್ರಿಂದ ಇನ್ನೂ ಸಾಫ್ಟ್ ಆಗುತ್ತೆ ಚಪಾತಿ ಅಂತ ಹೇಳಿ. ಪ್ಲೇನ್ ಆಗಿ ಚಪಾತಿನ ಕೊಡೋ ಬದಲು ಈ ಥರ ಅದರಲ್ಲಿ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗೋಧಿ ಯಾವುದೇ ಆಗಿರಲಿ ಐಟಮ್ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ತಿನ್ನುವಾಗ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಎಳ್ಳು ಹಾಗೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಹಚ್ಚೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.